ಹಾಯ್ ಎವ್ರಿವಾನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಮರೆಯಲಾರದ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ಕೇಳೋಣ. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೇನು ಕಾರ್ಡ್ಸ್ ಬರುತ್ತೆ ನೋಡೋಣ. ಗ್ರ್ಯಾಟಿಟ್ಯೂಡ್, ಮತ್ತೊಂದು ಕಾಸ್ ಆ್ಯಂಡ್ ಎಫೆಕ್ಟ್. ಇಲ್ಲಿ ಪ್ಯಾಷನ್ ಬರ್ತಾ ಇದೆ. ಇಲ್ಲಿರೋ ಮೆಸೇಜ್ ಪ್ರಕಾರ ಅವ್ರಿಗೆ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ ಇದೆ. ದಿ ಲ್ಯಾಂಗ್ವೇಜ್ ಆಫ್ ದಿ ಹಾರ್ಟ್. ಅವರ ಮನಸ್ಸಲ್ಲಿರೋ ಭಾವನೆಗಳಿಗೆ, ಫೀಲಿಂಗ್ಸ್ಗೆ ಯಾವುದೇ ಭಾಷೆ ಇಲ್ಲ. ಅದನ್ನೆಲ್ಲ ಅವ್ರಿಗೆ ಹೇಳ್ಕೋಬೇಕು ಅಂತ ಅನಿಸುತ್ತೆ. ಹೇಗೆ ಹೇಳ್ಕೊಳ್ಳೋದು ಅದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಇಬ್ಬರಲ್ಲೂ ಫ್ರೆಂಡ್ಶಿಪ್ ಇದೆ, ಆದರೆ ಅವ್ರ ಫೀಲಿಂಗ್ಸ್ನ ಏನೋ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿಲ್ಲ ಅನ್ನೋದಿದೆ. ನಿಮ್ಮನ್ನು ಅವರು ಅಪ್ರಿಷಿಯೇಟ್ ಮಾಡ್ತಾರೆ. ನಿಮ್ಮ ಬಗ್ಗೆ ಏನೋ ಭಾವನೆಗಳು ಕ್ರಿಯೇಟ್ ಆಗಿದೆ. ಎಷ್ಟೋ ಸರಿ ದೇವರಿಗೆ ಗ್ರ್ಯಾಟಿಟ್ಯೂಡ್ ಹೇಳಿರೋದಿದೆ. ಅವರು ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ಏನೋ ಪಾಸಿಟಿವಿಟಿ ಇದೆ ಹಾಗನ್ಸುತ್ತೆ. ಅವ್ರಿಗೆ ಹೇಳ್ಕೋಬೇಕು ಅಂತ ಅನಿಸುತ್ತೆ, ಆದರೆ ಇಲ್ಲಿ ಕಾಸ್ ಆ್ಯಂಡ್ ಎಫೆಕ್ಟ್ ಬರ್ತಾ ಇದೆ. ಹೇಳಿದ್ರೆ ನೀವೇನು ಹೇಳ್ತೀರೋ, ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಮನಸ್ಸಿನ ಭಾವನೆಗಳೆಲ್ಲ ಒಳಗೆ ಇದೆ. ಇದಕ್ಕೆ ಇಲ್ಲಿಂದ ಏನು ಬರುತ್ತೆ? ಇನ್ಸೆಪರೇಬಲ್. ನಿಮಗೇನು ಅನ್ನಿಸ್ತಾ ಇದೆ? ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ಇಲ್ಲಿ ಇನ್ಸೆಪರೇಬಲ್ ಬರ್ತಾ ಇದೆ. ಹಾಗೆ ಇಲ್ಲಿ ಈಗೋ ಇದೆ. ಈ ಕನೆಕ್ಷನಲ್ಲಿ ಇಬ್ಬರು ಏನೂ ಹೇಳ್ಕೊತಾ ಇಲ್ಲ, ಆದರೆ ಫೀಲಿಂಗ್ಸ್ ಇದೆ, ಅಟ್ಯಾಚ್ಮೆಂಟ್ ಬೆಳೆದಿದೆ. ಮುಂದೇನು ಅನ್ನೋ ಪ್ರಶ್ನೆ ಇದೆ ಇಬ್ಬರಲ್ಲೂ. ಇದಕ್ಕೆ ಇಲ್ಲಿ ಇನ್ನೇನಿದೆ? ಎಷ್ಟೋ ಸರಿ ನೀವಿಬ್ಬರೂ ದೂರ ಆಗೋದಿದೆ. ಇಬ್ಬರಲ್ಲೂ ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ ಆಗಾಗ, ಆದರೂ ನೀವಿಬ್ಬರು ಕನೆಕ್ಟ್ ಆಗೋದಿದೆ. ಮತ್ತೆ ಇಲ್ಲಿ ನಿಮಗೆ ಅವ್ರನ್ನ ಯಾಕೋ ಮರೆಯೋಕ್ಕಾಗಲ್ಲ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲಿ ಲವರ್ಸ್ ಕಾರ್ಡ್ ಬರ್ತಾ ಇದೆ, ಹಾಗೆ 10 ಆಫ್ ಕಪ್ಸ್ ಇದೆ. ಇಲ್ಲೊಂದು ಟವರ್ ಕಾರ್ಡ್ ಇದೆ, ಮತ್ತೊಂದು 5 ಆಫ್ ವ್ಯಾಂಡ್ಸ್ ಇದೆ. ಇಲ್ಲಿ 6 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಇಲ್ಲೊಂದು ಜಸ್ಟಿಸ್ ಇದೆ. ಇಲ್ಲಿ ಅವರ ಭಾವನೆಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಪ್ರಯತ್ನ ನಡೀತಾ ಇದೆ. ನಿಮ್ಮನ್ನು ನೋಡಿದಾಗ ಏನೋ ಸಂತೋಷ ಅಂತ ಅನಿಸುತ್ತೆ, ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತ ಅನಿಸುತ್ತೆ, ಆದರೆ ಯಾಕೋ ಮನಸ್ಸು ತಡೆ ಹಿಡಿತಾ ಇದೆ. ಇದು ಮುಂದೆ ಏನಾಗುತ್ತೆ, ಇದ್ರ ಮುಂದಿನ ಪರಿಣಾಮ ಏನು ಅನ್ನೋದನ್ನು ಮನಸ್ಸು ತುಂಬ ಯೋಚನೆ ಮಾಡುತ್ತೆ. ಈ ವ್ಯಕ್ತಿ ಒಂದು ಶಾಂತ ಸ್ವಭಾವದವರು ಅಂತ ಅನ್ನಿಸ್ತಾ ಇದೆ. ಮನಸ್ಸಲ್ಲಿರೋದನ್ನು ಹೇಳ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಈ ವ್ಯಕ್ತಿ ತುಂಬ ಯೋಚನೆ ಮಾಡ್ತಾರೆ ಅನ್ನೋದು ಇದೆ. ನಾನು ಒಂದೇ ಸರಿ ಎಲ್ಲ ಹೇಳ್ಬಿಡೋದು ಸರಿನಾ, ಹಾಗೆ ತುಂಬ ಸರಿ ಯೋಚನೆ ಮಾಡೋದಿದೆ. ಇವರು ಏನೋ ಫೀಲಿಂಗ್ಸ್ ಕ್ರಿಯೇಟ್ ಆಗಿದೆ. ಇಲ್ಲಿ ಕೆಲವರಿಗೆ ಆಲ್ರೆಡಿ ಮದುವೆ ಆಗಿದೆ ಅನ್ನೋದು ಬರ್ತಾ ಇದೆ. ಆ ಒಂದು ರಿಲೇಷನ್ಶಿಪ್ನಿಂದ ಆಚೆ ಬಂದಿರಬಹುದು, ಅಥವಾ ಇದ್ರೂ ಅಂಥ ಸಂತೋಷ ಇಲ್ಲ. ಆ ಹಿಂದಿನ ಕಹಿ ಅನುಭವಗಳು ಸಾಕಷ್ಟಿದೆ ಈ ವ್ಯಕ್ತಿಗೆ. ಈಗ ನಿಮ್ಮನ್ನು ನೋಡಿದಾಗಿಂದ ಏನೋ ಸಂತೋಷ ಇದೆ, ಏನೋ ಹೇಳ್ಕೋಬೇಕು ಅಂತ ಅನಿಸುತ್ತೆ. ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇದೆ. ನಿಮ್ಮನ್ನು ನೋಡಿದಾಗ ತುಂಬ ದಿನದ ಪರಿಚಯ ಇರೋ ಹಾಗನ್ಸುತ್ತೆ ಅವ್ರಿಗೆ. ಎಲ್ಲೋ ನೋಡಿದ್ದೀನಿ, ಏನೋ ಹೇಳ್ಕೊಳ್ಳಾರ್ದಂಥ ಭಾವನೆಗಳಿದೆ ಒಳಗಡೆ. ನೀವು ಒಂದು ದಿವಸ ಕಾಣ್ದಿದ್ರೂ ತುಂಬ ಯೋಚನೆ ಮಾಡೋದಿದೆ. ಅವರು ನಿಮಗೆ ಮೆಸೇಜ್ ಮಾಡೋದಿದೆ, ಹೇಗಿದ್ದೀರಾ, ಹುಷಾರಾಗಿದ್ದೀರಾ, ಹಾಗೆಲ್ಲ ಮೆಸೇಜ್ ಮಾಡೋದಿದೆ ಅವರು. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ? ನಿಮ್ಮ ಪರಿಸ್ಥಿತಿ ಹೇಗಿದೆ? ಇಲ್ಲಿ ಕಾರ್ಡ್ ನಂಬರ್ 1, ಕಾರ್ಡ್ ನಂಬರ್ 2, ಕಾರ್ಡ್ ನಂಬರ್ 3, ಹಾಗೆ 4, ಕಾರ್ಡ್ ನಂಬರ್ 5. ಇಲ್ಲಿ 8 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಇಲ್ಲಿರೋ ಕಾರ್ಡ್ಗಳ ಪ್ರಕಾರ ನೀವೊಂದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಪರ್ಸನ್ ಹಾಗನ್ನಿಸ್ತಾ ಇದೆ. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ, ಒಳ್ಳೆ ಜಾಬಲ್ಲಿದ್ದೀರಾ, ಜೀವನದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ, ಆದರೆ ಯಾಕೋ ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋದಿದೆ. ಇಲ್ಲಿ ಮುಂದೆ ಇನ್ನೇನಿದೆ ಹಾಗೆ ನೋಡಿದಾಗ ಇಲ್ಲಿ ಕೆಲವರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀರಾ ಹಾಗನ್ನಿಸ್ತಾ ಇದೆ. ಏನೋ
ಫ್ರೆಂಡ್ಶಿಪ್ ಡೆವಲಪ್ ಆಗಿದೆ, ನಿಮಗಿಲ್ಲಿ ಅಟ್ಯಾಚ್ಮೆಂಟ್ ಕ್ರಿಯೇಟ್ ಆಗಿದೆ. ಯಾಕೋ ಆ ವ್ಯಕ್ತಿನ ಮರೆಯೋಕ್ಕಾಗಲ್ಲ ಹಾಗನ್ನಿಸ್ತಾ ಇದೆ ನಿಮಗೆ. ಆದರೆ ಆ ವ್ಯಕ್ತಿ ಸೈಲೆಂಟ್ ಆಗಿರೋದು ನೋಡಿ ನಿಮಗೇನೂ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಈ ಟೈಮಲ್ಲಿ ಅವರು ನಿಮ್ಮಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗಿರೋದ್ರಿಂದ ನೀವು ಇನ್ನೂ ಸೈಲೆಂಟ್ ಆಗಿದ್ದೀರಾ. ಏನೋ ನಿಮ್ಮಿಬ್ಬರಲ್ಲಿ ಡಿಫ್ರೆನ್ಸಸ್ ಇದೆ. ಆಗಾಗ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ ಅಥವಾ ಕೆಲವರು ಬೇರೆ ಸೆಕ್ಷನ್ಗೆ ಮೂವ್ ಆಗಿರಲೂಬಹುದು ಅನ್ನೋದಿದೆ. ಅದರಿಂದ ನೀವು ಡಿಸ್ಟರ್ಬ್ ಆಗಿದ್ದೀರಾ. ಮತ್ತೆ ಅವರು ಹಿಂದಿರುಗಿ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ನಿಮಗೆ. ಇಲ್ಲಿ ಇಬ್ಬರಲ್ಲೂ ಏನೂ ಮಾತುಕತೆಗಳಾಗಿಲ್ದಿದ್ರೂ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಸೈಲೆಂಟಾಗಿ ಅವರು ದೂರ ಆಗಿದ್ದಾರೆ. ಮನಸ್ಸಲ್ಲಿ 108 ಭಾವನೆಗಳಿದೆ. ಆದರೆ ಯಾಕೋ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ. ನಿಮಗೆ ಇಲ್ಲಿ ಇನ್ಸೆಪರಬಲ್ ಅಂತ ಅನ್ನಿಸ್ತಾ ಇದೆ. ಆ ವ್ಯಕ್ತಿನ ಮರೆಯೋಕ್ಕಾಗಲ್ಲ ಅಂತ ಅನ್ನಿಸ್ತಾ ಇದೆ. ಅಟ್ರಾಕ್ಷನ್ ಇದೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲಿ ಎಕ್ಸ್ಪೀರಿಯನ್ಸಿಂಗ್, ಮತ್ತೊಂದು ಫ್ಲವರಿಂಗ್, ಮತ್ತೊಂದು ಇಂಟೆನ್ಸಿಟಿ, ಹಾಗೆ ಕಂಪ್ಯಾರಿಸನ್ ಇದೆ. ಇಲ್ಲೊಂದು ಸ್ಲೋಯಿಂಗ್ ಡೌನ್, ಅಬಂಡೆನ್ಸ್. ಇಬ್ಬರಲ್ಲೂ ಅನ್ಸೆಟ್ ಫೀಲಿಂಗ್ಸ್ ಇದೆ. ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದೀರಾ. ಆದರೆ ಮುಂದೇನು ಅನ್ನೋದಿದೆ ಇಲ್ಲಿ. ಅದು ಯಾಕೆ ಅಂತ ನೋಡಿದಾಗ ಇಲ್ಲಿ ಸ್ಲೋ ಮೂಮೆಂಟ್ಸ್ ಇದೆ. ಇಂಟೆನ್ಸ್ ಫೀಲಿಂಗ್ಸ್ ಇದ್ರೂ ಸ್ಲೋ ಮೂಮೆಂಟ್ಸ್ ಇರೋದ್ರಿಂದ ಇದು ನಿಧಾನವಾಗಿ ನಡೀತಾ ಇದೆ. ಮಧ್ಯೆ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ. ಹಾಗೆ ಇಲ್ಲೇನೋ ಕನ್ಫ್ಯೂಷನ್ಸ್ ಇದೆ. ಅವ್ರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೇನೋ ಹಿಂಜರಿಕೆ ಇದೆ. ಅದು ಯಾಕೆ ಅಂತ ನೋಡೋಣ. ಇಲ್ಲಿ ಅವರು ನಿಮ್ಮ ಬಗ್ಗೆ ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ ಕೇಳೋಣ. ಇನ್ನೇನು ಫೀಲಿಂಗ್ಸ್ ಇದೆ ನಿಮ್ಮ ಬಗ್ಗೆ. ಇಲ್ಲಿ ರಿಯೂನಿಯನ್ ಬರ್ತಾ ಇದೆ, ಮತ್ತೊಂದು ಸೆಲ್ಫ್ ಲವ್, ಹಾಗೆ ಡಿಸ್ಹಾನೆಸ್ಟಿ, ಮತ್ತೊಂದು ಸಬೊಟೇಜ್, ಇಲ್ಲೊಂದು ಮಿಸ್ಡ್ ಆಪರ್ಚುನಿಟಿ. ಬಾಟಮ್ನಲ್ಲಿ ಹ್ಯಾಬಿಟ್ಸ್ ಬರ್ತಾ ಇದೆ. ಐ ಡೋಂಟ್ ನೋ ಇಫ್ ವಿ ವಿಲ್ ಎವರ್ ಚೇಂಜ್. ಅವ್ರ ಮನಸ್ಸಲ್ಲಿ 100 ಭಾವನೆಗಳಿದೆ. ಈ ಕನೆಕ್ಷನಲ್ಲಿ ಮುಂದೆ ಏನಾದರೂ ಚೇಂಜಸ್ ಆಗುತ್ತಾ, ಇದು ಮುಂದೆ ಸರಿಯಾಗುತ್ತಾ, ಹಾಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೆ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು, ವಿ ವಿಲ್ ಆಲ್ವೇಸ್ ಕಮ್ ಬ್ಯಾಕ್ ಟು ಈಚ್ ಅದರ್, ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ ಅವರು. ಅವರನ್ನು ಅವರು ಸಮಾಧಾನ ಮಾಡ್ಕೋತಾ ಇದ್ದಾರೆ. ಆಗಾಗ ಅವ್ರ ಬಗ್ಗೆ ನಿಮ್ಮ ಹತ್ರ ಸುಳ್ಳು ಹೇಳಿರೋದಿದೆ. ಅವರು ಒಳ್ಳೆ ಆಪರ್ಚುನಿಟಿ ಮಿಸ್ ಮಾಡ್ಕೋತಾ ಇದ್ದೀನಿ, ನಿಮ್ಮಂಥ ವ್ಯಕ್ತಿನ ಮಿಸ್ ಮಾಡ್ಕೋತಾ ಇದ್ದೀನಿ ಹಾಗನ್ನಿಸ್ತಾ ಇದೆ ಅವ್ರಿಗೆ. ಮುಂದೆ ಈ ಕನೆಕ್ಷನ್ಲಿ ಏನಾದರೂ ಚೇಂಜಸ್ ಬರುತ್ತಾ, ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇಲ್ಲೊಂದು ಟಾಲರೆನ್ಸ್ ಬರ್ತಾ ಇದೆ, ಮತ್ತೊಂದು ಎಕ್ಸ್ಪ್ರೆಷನ್ ನೋಡಿ, ಲಾಯಲ್ಟಿ, ಹಾಗೆ ಆ್ಯಕ್ಷನ್, ಫೈನಲ್ ಕಾರ್ಡ್ ಜಾಯ್, ಮತ್ತೊಂದು ವಿಲ್ಲಿಂಗ್ನೆಸ್. ಮುಂದೆ ಇಲ್ಲೊಂದು ಕಾಂಪ್ರಮೈಸ್ ಇದೆ. ಈ ಪರಿಸ್ಥಿತಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದಿದೆ. ಇಬ್ಬರು ಮತ್ತೆ ಕನೆಕ್ಟ್ ಆಗ್ತೀರಾ ಅನ್ನೋದಿದೆ. ಇಲ್ಲಿ ಇನ್ನೇನಿದೆ ನೋಡೋಣ. ಮುಂದೆ ಅವ್ರ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೋತಾರೆ ಅನ್ನೋದು ಇದೆ. ಅವ್ರು ನಿಮ್ಮ ಲಾಯಲ್ ಪಾರ್ಟ್ನರ್ ಆಗ್ತಾರೆ ಮುಂದೆ ಅನ್ನೋದು ಬರ್ತಾ ಇದೆ. ಹಾಗೆ ಮುಂದೆ ಇಲ್ಲೊಂದು ಸಂತೋಷ ಇದೆ, ಹ್ಯಾಪಿನೆಸ್ ಇದೆ. ಇಲ್ಲಿ ಸ್ವಲ್ಪ ನೆಗೆಟಿವಿಟಿ ಇರೋದ್ರಿಂದ ಸ್ಲೋ ಮೂಮೆಂಟ್ಸ್ ಇದೆ. ಗ್ರ್ಯಾಜುಯಲ್ ಆಗಿ ಇಲ್ಲೊಂದು ಪಾಸಿಟಿವಿಟಿ ಬರುತ್ತೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.